ಇನ್ನು ಭಾರತ ಮತ್ತು ಪಾಕಿಸ್ತಾನ ಡಿಜಿಎಂಒಗಳ ಸಭೆ ಅದು ಸ್ವಲ್ಪ ಈಗ ವಿಳಂಬವಾಗ್ತಾ ಇದೆ. ಮಧ್ಯಾಹ್ನ 12 ಗಂಟೆಗೆ ಸಭೆ ನಡಿಬೇಕಾಗಿದ್ದಿತ್ತು. ಆದರೆ ಎರಡೂ ದೇಶದ ಡಿಜಿಎಂಗಳು ಸಂಜೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಿ ಈಗ ಸದ್ಯಕ್ಕೆ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಇನ್ಫ್ಯಾಕ್ಟ್ ಡಿಜಿಎಂಒಗಳ ಮೀಟಿಂಗ್ ಆರಂಭವಾಗಿದೆ ಅನ್ನುವಂಥದ್ರ ಬಗ್ಗೆ ಆರಂಭದಲ್ಲಿ ಮಾಹಿತಿ ನೀಡಲಾಗಿತ್ತು. ಬಟ್ ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್ಸ್ ಅಥವಾ ಕೆಲವೊಂದಷ್ಟು ಬೇರೆ ಕಾರಣಗಳು ಕೂಡ ಇದ್ದಿರಬಹುದು. ಹಾಗಾಗಿ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ. ಇವತ್ತು ಸಂಜೆ ವೇಳೆಗೆ ಬಹುಶಃ ಸಭೆ ಆಗಬಹುದು ಅನ್ನುವಂಥದ್ರ ಬಗ್ಗೆ ಮುನ್ಸೂಚನೆಗಳು ಈಗ ಸಿಗ್ತಾ ಇವೆ. ಸೊ ಡಿಜಿಎಂಒ ಮಟ್ಟಗಳ ಒಂದು ಸಭೆ ನಾವಾಗಲೇ ಮಾಹಿತಿಯನ್ನು ನೀಡ್ತಾ ಇದ್ವಿ. ನಮ್ಮ ಭಾರತದ ಡಿಜಿಎಂಒ ಆಗಿರುವಂತಹ ರಾಜೀವ್ ಘಾಯ್ ಜೊತೆಗೆ ಅಲ್ಲಿನ ಪಾಕಿಸ್ತಾನದ ಡಿಜಿಎಂಒ ಕಾಶಿಫ್ ಮೊಹಮ್ಮದ್ ಇವರ ನಡುವೆ ಆಗಬೇಕಾಗಿದ್ದಂಥ ಒಂದು ಮಾತುಕತೆ. ನಮ್ಮ ಜೊತೆಗೆ ನಾವು ಪ್ರತಿನಿಧಿ ಹರೀಶ್ ಹಾಗೆ ನಮ್ಮ ಜೊತೆನೇ ಇದ್ದಾರೆ, ಮಾತಾಡ್ತಾ ಹೋಗೋಣ. ಹರೀಶ್, ನೀವು ಹೇಳ್ತಾ ಇದ್ರಿ ಇವತ್ತು ನಡೆಯುವಂಥ ಒಂದು ಡಿಜಿಎಂಒಗಳ ಒಂದು ಮೀಟಿಂಗ್ ಎಷ್ಟು ಮಹತ್ವದಾಗಿರುತ್ತೆ ಅಂತೇಳಿ. ಈಗ ಬರ್ತಿರುವಂಥ ಒಂದಷ್ಟು ಅಪ್ಡೇಟ್ಸ್ ಬಹುಶಃ ನೀವು ಕೂಡ ಇದನ್ನು ಟ್ರ್ಯಾಕ್ ಮಾಡ್ತಾ ಇದ್ದೀರಿ. ಸ್ವಲ್ಪ ಡಿಲೇ ಆಗುತ್ತೆ, ಸಂಜೆ ವೇಳೆಗೆ ಬಹುಶಃ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಅಂತೇಳಿ. ಏನು ಡೀಟೇಲ್ಸ್ ಇದೆ ಹರೀಶ್? ಹೌದು ರೆಹಮಾನ್, ಡಿಜಿಎಂಒಗಳ ಮೀಟಿಂಗ್ ಅತ್ಯಂತ ಮಹತ್ವದ್ದಾಗಿರುತ್ತೆ. ಯಾಕಂದರೆ ಎರಡೂ ದೇಶಗಳ ಮಿಲಿಟರಿ ಆಪರೇಷನ್ಸ್ ಕುರಿತಂತೆ ನಡೆಯುತ್ತೆ. ಜೊತೆಗೆ ಭಾರತ ಏನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಮಾಡಿತ್ತು ಪೆಹಲ್ಗಾಮ್ ಅಟ್ಯಾಕ್ನ ಬಳಿಕ, ಮುಖ್ಯವಾಗಿ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿತ್ತು. ಇದಾದಂಥ ಪಾಕಿಸ್ತಾನ ತಮ್ಮ ನಾಗರಿಕರ ಮೇಲೆ ಆದಂತಹ ದಾಳಿ ಅನ್ನುವಂಥ ನಿಟ್ಟಲ್ಲಿ ಬಿಂಬಿಸಿ ಭಾರತದ ವಿರುದ್ಧ ಪ್ರತಿದಾಳಿಯನ್ನು ಕೂಡ ಮಾಡಿತ್ತು. ಹೀಗಾಗಿ ಏನೀಗ ನಡೀತಾ ಇದೆ, ಈಗೊಂದು ಡಿಜಿಎಂಒಗಳ ಮೀಟಿಂಗ್ ಸ್ವಲ್ಪ ತಡ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾಕಂತಂದ್ರೆ ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತಹ ಅತಿ ಮಹತ್ವದ ಸಭೆ ಈಗಷ್ಟೇ ಮುಕ್ತಾಯ ಆಗಿದೆ. ಇಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗಿವೆ. ರಾಜತಾಂತ್ರಿಕ ವಿಚಾರ ಆಗಿರ್ಬೋದು, ಜೊತೆಗೆ ದೇಶದ ರಕ್ಷಣೆ ವಿಚಾರ ಆಗಿರ್ಬೋದು, ಬಹುಮುಖ್ಯವಾಗಿ ಕಾಶ್ಮೀರದ ಅಂತ ವಿಚಾರ, ಪಿಒಕೆ ಅಂತ ವಿಚಾರ, ಜೊತೆಗೆ ಪಾಕಿಸ್ತಾನದ ಉಗ್ರರ ಅಡಗುದಾಣಗಳೇನಿದೆ ಆ ವಿಚಾರ, ಮತ್ತೆ ಪಾಕಿಸ್ತಾನ ಸೇನೆ ಉಗ್ರರನ್ನ ಹೇಗೆ ಪೋಷಿಸ್ತಾ ಇದೆ, ಮತ್ತೆ ಪಾಕಿಸ್ತಾನ ಹಾಗೂ ಉಗ್ರರ ನಡುವೆ ಇರತಕ್ಕಂಥ ಸಂಬಂಧ, ಮತ್ತೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾದಂಥ ಎಚ್ಚರಿಕೆಯನ್ನು ಕೊಡಬಹುದು, ಹೀಗೆ ಅನೇಕ ವಿಚಾರಗಳು ಚರ್ಚೆ ಆಗಿರುವಂತಹದ್ದು. ಈಗ ಒಂದು ನಿಮಿಷ ಹರೀಶ್ ಮಾತಾಡ್ತೇನೆ.